ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯ 14-15 ವಾಕ್ಯಗಳು. ಚಿಯೋನ್ ನಗರಿಯಾದರೂ ಯೆಹೋವನು ನನ್ನನ್ನು ಕೈಬಿಟ್ಟಿದ್ದಾನಲ್ಲ, ಕರ್ತನು ನನ್ನನ್ನು ಮರೆತಿದ್ದಾನಲ್ಲ ಅಂದುಕೊಂಡಳು. ಒಬ್ಬ ಹೆಂಗಸು ತಾನು ಎತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಳೆಕೂಸನ್ನು ಮರೆತಾಳು. ಒಂದು ವೇಳೆ ಮರೆತಾಳು, ನಾನಾದರೂ ನಿನ್ನನ್ನು ಮರೆಯೇ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವ್ರ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ. ಇಲ್ಲಿ ದೇವ್ರ ವಾಕ್ಯ ಹೇಳ್ತದೆ, ಚಿಯೋ ನಗರಿಯಾದರೂ ಅಂದರೆ ಒಂದು ಚಿಯೋ ನಗರಿಯಲ್ಲಿರುವಂಥ ಹೆಂಗಸು ಈ ರೀತಿಯಲ್ಲಿ ಆಲೋಚನೆ ಮಾಡ್ಬೋದು. ಒಂದು ವೇಳೆ ಯೆಹೋವನು ನನ್ನನ್ನು ಕೈಬಿಟ್ಟಿದ್ದಾನೆ, ದೇವರು ನನ್ನನ್ನು ಕೈಬಿಟ್ಟಿದ್ದಾನಲ್ಲ, ದೇವರು ನನ್ನನ್ನು ಮರೆತು ಬಿಟ್ಟಿದ್ದಾನೆ ಎಂಬುದಾಗಿ ನಾವು ಅನೇಕ ವೇಳೆಯಲ್ಲಿ ಅಂದುಕೊಳ್ಳುತ್ತೇವೆ. ಪ್ರಿಯ ದೇವರ ಮಕ್ಕಳೇ, ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಲೋಕದಲ್ಲಿ ಸಾಮಾನ್ಯವಾಗಿ ಕಷ್ಟಗಳು, ವೇದನೆಗಳು, ಶೋಧನೆಗಳು ಬರುವಾಗ ನಾವು ಅಂದುಕೊಳ್ಳುತ್ತೇವೆ, ಯಾಕೆ ದೇವರು ನಮ್ಮನ್ನು ಗಮನಿಸುತ್ತಿಲ್ಲ, ಯಾಕೆ ದೇವರು ನಮ್ಮ ಪರಿಸ್ಥಿತಿಗಳ ಬಗ್ಗೆ ಕಾಳಜಿ ವಹಿಸುತ್ತಿಲ್ಲ, ನಮ್ಮ ಪ್ರಾರ್ಥನೆಗೆ ದೇವರು ಉತ್ತರ ಕೊಡುತ್ತಿಲ್ಲವಲ್ಲ, ನಮ್ಮನ್ನು ದೇವರು ನೋಡುತ್ತಾ ಇಲ್ಲ, ನಮ್ಮ ಬಗ್ಗೆ ದೇವರಿಗೆ ಕಾಳಜಿ ಇಲ್ಲ, ಅಥವಾ ದೇವರು ಇದ್ದಾನೋ ಇಲ್ಲವೋ, ನಿಜವಾಗೂ ದೇವರು ಇದ್ದಿದ್ದರೆ ಯಾಕೆ ನಮಗೆ ಈ ರೀತಿಯಾದ ಪರಿಸ್ಥಿತಿ, ಯಾಕೆ ಈ ರೀತಿಯಾದ ಒಂದು ಶೋಧನೆ, ಯಾಕೆ ಈ ರೀತಿಯಾದ ವೇದನೆ, ಯಾಕೆ ಇಂಥ ಕಷ್ಟಗಳು ಎಂಬುದಾಗಿ ನಾವು ಅನೇಕ ಸಮಯ ಅಂದುಕೊಳ್ಳುವುದು ಉಂಟು. ಅದು ನಮ್ಮ ಜೀವಿತದಲ್ಲಿ ಸಾಮಾನ್ಯವಾಗಿ ನಾವು ಅಂದುಕೊಳ್ಳುತ್ತೇವೆ. ಆದರೆ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಚಿಯೋನ್ ನಗರಿಯಾದರೂ ನನ್ನನ್ನು ದೇವರು ಕೈಬಿಟ್ಟಿದ್ದಾನೆ, ನನ್ನನ್ನು ದೇವರು ಮರೆತಿದ್ದಾನೆ ಅಂದುಕೊಂಡಳು. ಆದರೆ ಒಂದು ಹೆಂಗಸು ತನ್ನ ಮೊಳೆಕೂಸನ್ನು ಮರೆತರೂ ಮರೆಯಬಹುದು, ಆದರೆ ನಾನು ನಿಮ್ಮನ್ನು ಮರೆಯೋದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದಾವೆ. ಪ್ರಿಯರೇ, ಒಂದು ಹೆಂಗಸು ತಾನು ಮೊಳೆ ಕೂಸನ್ನು ಅಂದರೆ ಹಾಲು ಕುಡಿಸುವ ಕೂಸನ್ನು ಮರೆಯಬಹುದು. ಕೆಲವು ಸಮಯ ಜಗಳ ಆಗುವ ಸಮಯದಲ್ಲಿ, ಗಂಡ ಹೆಂಡತಿಯರ ಮಧ್ಯದಲ್ಲಿ ಜಗಳ ಆಗುವ ಸಮಯದಲ್ಲಿ, ಅಥವಾ ಕುಟುಂಬದಲ್ಲಿ ಏನಾದರೂ ಪರಿಸ್ಥಿತಿಗಳಿರುವ ಸಮಯದಲ್ಲಿ ಏನು ಮಾಡ್ತಾರೆ ಅಂದರೆ ತನ್ನ ಮೊಳೆಕೂಸನ್ನು ಕೂಡ ಮರೆತು ಬಿಡುತ್ತಾರೆ. ಅವರು ಮೊಳೆಕೂಸಿಗೆ ಹಾಳನ್ನು ಕೊಡೋದು ಕೂಡ ಮರೆತು ಬಿಡುತ್ತಾರೆ. ಒಂದು ಕಡೆ ಮಗು ಅಳುತ್ತಾ ಇರುತ್ತದೆ, ಅಯ್ಯೋ ಈ ಮಗು ಯಾಕಾದರೂ ಹುಟ್ಟಿತಂತೇಳಿ ತೆಗೆದು ಬಿಸಾಡುವುದು ಕೂಡ ನಾವು ನೋಡಿದ್ದೇವೆ. ಯಾಕೆ ಅನೇಕ ಪರಿಸ್ಥಿತಿಗಳನ್ನು ನಾವು ನೋಡುವಾಗ ಇವತ್ತಿನ ದಿನಮಾನಗಳಲ್ಲಿ ಅನೇಕರು ಏನು ಮಾಡ್ತಾರೆ ಅಂದರೆ ಒಂದು ಹೆಣ್ಣು ಮಗು ಹುಟ್ಟಿದೆ ಎಂಬುದಾಗಿ ನಾವು ನೋಡುವಾಗ, ಅಥವಾ ಗಂಡು ಮಗು ಬೇಕು ಎಂಬುದಾಗಿ ಅನೇಕರು ಏನು ಮಾಡ್ತಾರೆ ಅಂದರೆ ಹೆಣ್ಣು ಮಕ್ಕಳನ್ನು ಕಸದ ಬುಟ್ಟಿಯಲ್ಲಿ ಬಿಸಾಡುವುದು, ಸ್ವಂತ ತಾಯಿಯೇ ಆ ರೀತಿ ಮಾಡುವುದನ್ನು ನಾವು ಗಮನಿಸುತ್ತೇವೆ. ಪ್ರಿಯ ದೇವರ ಮಕ್ಕಳೇ, ಈ ರೀತಿಯಲ್ಲಿ ಒಂದು ತಾಯಾದರೂ ತನ್ನ ಮಗುವಿನ ಮೇಲೆ ಕರುಣೆ ಇಡದೆ ಹೋಗಬಹುದು, ಮರೆತರೂ ಮರೆಯಬಹುದು. ಆದರೆ ನನ್ನ ದೇವರು ನಿಮ್ಮನ್ನು ಮರೆಯುವುದಿಲ್ಲ ಎಂಬುದಾಗಿ ಇಲ್ಲಿ ದೇವರ ವಾಕ್ಯವು ನೋಡುತ್ತದೆ. ಯಾಕೆಂದರೆ ಯಾಕೆ ದೇವರು ನಮ್ಮನ್ನು ಮರೆಯೋದಿಲ್ಲ ಎಂಬುದಾಗಿ ನಾವು ನೋಡೋದಾದರೆ, ನಿಜವಾಗಿಯೂ ದೇವರು ನಮ್ಮ ಮೇಲೆ ಅಷ್ಟೊಂದು ಪ್ರೀತಿಯನ್ನಿಟ್ಟಿದ್ದಾನೆ. ದೇವರ ಪ್ರೀತಿ ಶಾಶ್ವತವಾದದ್ದು. ಈ ಲೋಕದಲ್ಲಿರುವ ತಂದೆ ತಾಯಿಗಳು ನಮ್ಮನ್ನು ಮರೆಯಬಹುದು, ಈ ಲೋಕದಲ್ಲಿರುವ ಎಲ್ಲರೂ ನಮ್ಮನ್ನು ಕೈ ಬಿಡಬಹುದು, ಆದರೆ ನನ್ನ ದೇವರಾದ ಯೇಸು ಸ್ವಾಮಿ ನಿಮ್ಮನ್ನು ಕೈ ಬಿಡುವುದಿಲ್ಲ. ನೋಡ್ರಿ, ಆದ್ದರಿಂದಲೇ 16ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಇಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ, ನಿನ್ನ ಪೌಳಿ ಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿವೆ ಎಂಬುದಾಗಿ. ಪ್ರಿಯರೇ, ನಮ್ಮನ್ನು ದೇವರು ಆತನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದಾನೆ. ಅಂದರೆ ಆತನ ಕೈಗಳಲ್ಲಿ ನಮ್ಮನ್ನು ಚಿತ್ರವಾಗಿ ಬರೆದಿಟ್ಟುಕೊಂಡಿದ್ದಾನೆ. ನಮ್ಮನ್ನು ಪ್ರತಿದಿನವೂ ಆತನ ನೋಡುತ್ತಿದ್ದಾನೆ. ಪ್ರತಿ ಸಾರಿಯೂ ನಮ್ಮ ಬಗ್ಗೆ ಆತನಿಗೆ ಕಾಳಜಿ ಇದೆ. ನನ್ನ ಮಗಳು ಚೆನ್ನಾಗಿರಬೇಕು, ನನ್ನ ಮಗನು ಉದ್ಧಾರ ಆಗಬೇಕು, ನನ್ನ ಮಗಳು ಸಂತೋಷವಾಗಿರಬೇಕು, ನನ್ನ ಮಗಳು ಸಂತೋಷದಲ್ಲಿ ನೆಲೆಗೊಳ್ಳಬೇಕು ಎಂಬುದೇ ದೇವರ ಆಲೋಚನೆ. ಆದರೆ ನಾವೇ ದೇವರಿಗೆ ಗೊತ್ತಿಲ್ಲದೆ ಅನೇಕ ವಿಷಯಗಳಲ್ಲಿ ತಪ್ಪು ಮಾಡಿಕೊಳ್ಳುತ್ತಾ ದೇವರನ್ನ ಬಿಟ್ಟು ದೂರವಾಗಿದ್ದೇವೆ. ಪ್ರಿಯರೇ, ದೇವರು ನಮ್ಮನ್ನು ಮರೆಯುವ ದೇವರಲ್ಲ. ಆತನು ಯಾವಾಗಲೂ ನಮ್ಮ ಬಗ್ಗೆ ಯೋಚನೆ ಮಾಡುವ ದೇವರು, ಆತನು ಯಾವಾಗಲೂ ನಮ್ಮ ಬಗ್ಗೆ ಕಾಳಜಿ ವಹಿಸುವ ದೇವರಾಗಿದ್ದಾನೆ. ಆದ್ದರಿಂದ ಈ ವಾಕ್ಯಗಳೊಟ್ಟಿಗೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ದಿನಕ್ಕಾಗಿ ಸ್ತೋತ್ರಪ್ಪ. ದಿನದಲ್ಲಿ ಸ್ವಾಮಿ ವಾಕ್ಯ ಕೇಳುತ್ತಿರುವ ನಿನ್ನ ಮುದ್ದು ಮಕ್ಕಳನ್ನು ಆಶೀರ್ವಾದ ಮಾಡ್ರಿ. ಈ ವಾಕ್ಯದ ಪ್ರಕಾರ ಸ್ವಾಮಿ ದೇವರೇ, ಒಂದು ಹೆಂಗಸು ತನ್ನ ಮೊಳೆಕೂಸನ್ನು ಮರೆತರೂ ಮರೆಯಬಹುದು, ಆದರೆ ನೀವು ನಮ್ಮನ್ನು ಮರೆಯೋದಿಲ್ಲ ಎಂಬುದಾಗಿ ನೀನು ಕೊಟ್ಟಂಥ ಈ ವಾಗ್ದಾನಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.